ಇವತ್ತಿಂದ ನನ್ನ ಮಗ ವ್ಲಾಗ್ ಮಾಡ್ತಾನಂತೆ. ಹೆಂಗಪ್ಪ ವ್ಲಾಗ್ ಮಾಡೋದು? ಅಲ್ಲ, ಫಸ್ಟ್ ವೆಲ್ಕಮ್ ಮಾಡು. ವೆರಿ ಗುಡ್. ಇವಾಗ ನಾವು ಮೈಸೂರು ಹೋಗ್ತೀವಿ, ಆಮೇಲೆ ನಾಳೆ ಬರ್ತೀವಿ. ಪಾರ್ಸಲ್ ತಗೊಂಡು ಏನ್ ತಗೊಂಡು? ಪಾರ್ಸಲ್ ತಗೊಂಡು ಏನ್ ಪಾರ್ಸಲ್ ತಗೋಬತ್ತೀಯಾ? ಆಮೇಲೆ ಟ್ರಕ್ ತಗೋತೀವಿ. ಆಯ್ತು. ಅವನ್ ಬಾಸ ನಿಂಗೆ ಕೆಲ್ಲು ನೀವು ಅಲ್ಲಿ ನೋಡ್ಕೊಂಡು ಓಡಿಸಿ. ಫೇವ್ರೆಟ್ ಬುಗ್ಡಿ ಇದೆ. ಫಸ್ಟ್ ನಾನು ವೇರ್ ಮಾಡಿರೋದು. ಇಷ್ಟು ವೆಯ್ಟನ್ನೆಲ್ಲ ನನ್ಗೊಂದು ಹಾಕೊಳ್ಳೋಕ್ಕಾಗಲ್ಲ. ಫಸ್ಟ್ ಬಿಸಾಕಿದ್ರೆ ಸಾಕು ಅನ್ನಿಸ್ಬಿಟ್ಟಿದೆ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ಸೊ ಇವತ್ತು ಫುಲ್ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಸ್ಕಿಪ್ ಮಾಡ್ದೇ ಕಂಪ್ಲೀಟ್ ವ್ಲಾಗ್ನ ನೋಡಿ ಗೊತ್ತಾಗತ್ತೆ ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅಂತ. ಕಾರ್ ಡ್ರೈವಿಂಗಲ್ಲಿ ಕೆಲ್ವಿನ್ ಬಿಸಿ ಇದ್ದಾರೆ. ಇವಾಗ ಟೈಮ್ ಅರೌಂಡ್ 3:15 ಆಗಿದೆ. ಸೊ ಇವಾಗ ನಾವು ಕೋಟೆ ಬಿಡ್ತಾ ಇದ್ದೀವಿ. ನಮ್ಮಮ್ಮ ನಾನು ಫುಲ್ ಟ್ರೆಡಿಷ್ನಲ್ ಅಂದರೆ ನಮ್ಮಮ್ಮ ವೆಸ್ಟರ್ನ್ ಆಗಿ ಅರ್ಧ ಟ್ರೆಡಿಷ್ನಲ್ಲು ಅರ್ಧ ವೆಸ್ಟರ್ನ್. ಸೊ ಇವತ್ತಿಂದ ನನ್ನ ಮಗ ವ್ಲಾಗ್ ಮಾಡ್ತಾನಂತೆ. ಹೆಂಗಪ್ಪ ವ್ಲಾಗ್ ಮಾಡೋದು? ನಾವು ಇವಾಗ ಮೈಸೂರು ಹೋಗ್ತಿದ್ದೀವಿ. ಅಲ್ಲ, ಫಸ್ಟ್ ವೆಲ್ಕಮ್ ಮಾಡು. ವೆರಿ ಗುಡ್. ಇವಾಗ ನಾವು ಮೈಸೂರು ಹೋಗ್ತೀವಿ, ಆಮೇಲೆ ನಾಳೆ ಬರ್ತೀವಿ. ಪಾರ್ಸಲ್ ತಗೊಂಡು ಏನ್ ತಗೊಂಡು? ಪಾರ್ಸಲ್ ತಗೊಂಡು ಏನ್ ಪಾರ್ಸಲ್ ತಗೋಬತ್ತೀಯಾ? ಆಮೇಲೆ ಟ್ರಕ್ ತಗೋತೀವಿ. ಆಯ್ತು. ಅವನ್ ಬಾಸ ನಿಂಗೆ ಕೆಲ್ಲು ನೀವು ಅಲ್ಲಿ ನೋಡ್ಕೊಂಡು ಓಡಿಸಿ. ಇವರಿಗಂತೂ ಫುಲ್ ಡಸ್ಟ್ ಅಲರ್ಜಿ ಆಗಿತ್ತು. ಸೊ ಫ್ರಂಟಲ್ಲಿ ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ ಅಂತ ಹೇಳಿ ಬ್ಯಾಕ್ ಸೈಡ್ ನಮ್ಮ ಜೊತೆನೇ ಬಂದು ಕೂತಿದ್ರು. ನನಗೂ ನಿದ್ದೆ ಬರ್ತಿತ್ತು ಅಂತ ಹೇಳಿ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದೆ. ಅಷ್ಟರಲ್ಲಿ ನಾವು ಲೊಕೇಶನ್ನ ರೀಚ್ ಆದ್ವಿ. ಸೊ ಇವಾಗ ಆಲ್ರೆಡಿ ಗೊತ್ತಾಗಿರ್ಬೋದು ನಾವು ಯಾವ ಪ್ಲೇಸ್ಗೆ ಬಂದಿದ್ದೀವಿ ಅಂತ ಹೇಳಿ. ನಾವಿವತ್ತು ಬಂದಿರೋದು ಮೇಲ್ಕೋಟೆಗೆ. ಸೊ ಈವ್ನಿಂಗ್ ಹೊರಟು ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಅರೌಂಡ್ 5:30, 6:30 ಆಗಿತ್ತು ಅಂತ. ಸೊ ಫೈನಲಿ ನಾವಿವಾಗ ಬಂದಿರೋದು ಮೇಲ್ಕೋಟೆ ಟೆಂಪಲ್ಗೆ. ನಮ್ಮ ಅನ್ವಿಗೆ ಚಳಿ ಆಗ್ತಾ ಇದೆ ಫುಲ್ಲು ಇವಾಗ ಎದ್ದಿರೋದಕ್ಕೆ. ಫಸ್ಟ್ ನಾವು ಬಂದಿದ ತಕ್ಷಣ ಬೆಟ್ಟದ ಮೇಲಿರೋ ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ, ಸ್ಟೆಪ್ಸ್ ಎತ್ಕೊಂಡು. ಅವನ್ನ ಪಾಪು ಇಳಿ. ಕೆಲ್ವಿನ ಅರ್ಧಕ್ಕೆ ಆಗಲ್ಲ ಅಂತ ಇದ್ದಾನೆ. ಪಾಪು ಇವಾಗ ತಾನೇ ಇದ್ದಿದ್ದರಿಂದ ಬೆಟ್ಟ ಹತ್ತಕ್ಕಾಗಲ್ಲ ಅಂತ ಹೇಳ್ತಿದ್ದ. ಸೊ ನಾನು ಬೇರೆ ಸ್ಯಾರಿ ಹಾಕ್ಕೊಬಿಟ್ಟಿದ್ದೆ, ನನ್ನ ಕೈಲಿ ಎತ್ಕೊಳಕ್ಕಾಗಲ್ಲ ಅಂತ ಹೇಳಿ ನನ್ನ ತಮ್ಮನೇ ಫುಲ್ ಎತ್ಕೊಂಡೇ ಹತ್ತದ ಬೆಟ್ಟನ. ಫುಲ್ ಹತ್ತನಂತೂ ಸಖತ್ ಕಷ್ಟ. ಹತ್ಕೊಂಡು ಹೊಟ್ಟೋದ್ರು ಅವರು. ಕೆಲ್ವಿನ್ ಪಾಪ ಮೆಟ್ಲತ್ತಕ್ಕಾಗದೆ ಕೂತ್ಕೊಬಿಟ್ಟಿದ್ದ. ಆಲ್ರೆಡಿ ಫುಲ್ ಸುಸ್ತಾಗೋಯ್ತು. ಇನ್ನು ಯಾವ ಫೋಟೋ ಶೂಟ್ ಮಾಡಿದ್ವಿ ಇವಾಗ. ನೆಕ್ಸ್ಟ್ ಡೇಗೋ ಕಷ್ಟಪಟ್ಟು ಹತ್ಕೊಂಡೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಮಮ್ಮಿ ಕೂಡ ಬಂದಿರಲಿಲ್ಲ, ಸ್ಟೆಪ್ಸ್ ಹತ್ತಕ್ಕಾಗಲ್ಲ ನಮ್ಮಮ್ಮಂಗೆ. ಸೊ ಹಂಗಾಗ್ಬಿಟ್ಟು ಅವ್ರ ಕಾರ್ ಹತ್ರನೇ ಇದ್ದರು. ನಾನು, ಕೆಲ್ಲು ಮತ್ತು ಇವರು ಪಾಪು ಇಷ್ಟು ಜನನು ಹೋಗಿ ಟೆಂಪಲ್ಗೆ ಹೋಗಿ ದೇವ್ರು ನೋಡಿಕೊಂಡು ನಾವು ಮತ್ತೆ ರಿಟರ್ನ್ ಬಂದ್ವಿ. ವ್ಯೂ ಹೆಂಗಿದೆ ಅಂದರೆ, ಪಾಪು ಇರು ಹೇಗಿದೆ ಅಂದರೆ ಇದಕ್ಕೋಸ್ಕರ ಮೆಟ್ಲತ್ಕೊಂಡ್ ಬರಬೇಕು. ಇನ್ನೂ ಐತೆ ಅಲ್ಲಿ 2 ಕೊಳ, ಅಕ್ಕನ ಕೊಳ, ತಂಗಿ ಕೊಳ ಎಲ್ಲ ಐತೆ. ಕೆಲ್ವಿನ್ ನಾವು
ಮೂರೇ ಜನ ಬಂದಿರೋದು ಮೇಲ್ಕೋಟೆಗೆ, ಮೇಲ್ಗಡೆ ದೇವಸ್ಥಾನಕ್ಕೆ ಮಾತ್ರ. ಏನು ಅದಲ್ಲ ಅದಲ್ಲ ಪಾಪು, ಪಾಪು ಎತ್ಕೊಂಡು ಬೆಟ್ಟ ಇಳಿಯೋದು ಇನ್ನೂ ಕಷ್ಟ ಅಂತ ಹೇಳಿ ಸ್ಯಾರಿ ಮಿಸ್ ಆಗಿ ಎಡವತ್ತೆ ಅಂತ ಹೇಳಿ ನೋಡಿ ನನ್ನ ಸಿಚುವೇಶನ್ ಹೆಂಗಿದೆ ಅಂತ. ಫೈನಲಿ ಬೆಟ್ಟ ಹತ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಫುಲ್ ಕಾಲು ನೋವ್ತಾ ಇದೆ ಫ್ರೆಂಡ್ಸ್. ರೂಮ್ ಸಿಗಲ್ಲ ಫ್ರೆಂಡ್ಸ್ ಈಗ 2 ಅವರ್. ಸೊ ಇವತ್ತು ಇಲ್ಲೇ ಸ್ಟೇ ಇರ್ತೀವಿ, ನೋಡೋಣ ಏನು ಮಾಡೋದು ಅಂತ ಅಂದ್ಬಿಟ್ಟು. ಹಲೋ, ನೆಕ್ಸ್ಟ್ ನಾಳೆ ಇನ್ನೊಂದು ಟೆಂಪಲ್ಗೆ ಹೋಗ್ತೀವಿ. ಯಾವ ಟೆಂಪಲ್ ಏನು ಅಂತ ಸಸ್ಪೆನ್ಸ್ ಹೇಳ್ತೀನಿ ಮುಂದೆ. ಇವ್ರು ಫಸ್ಟ್ ಟೈಮ್ ಈ ಟೆಂಪಲ್ ನೋಡ್ತಾ ಇರೋದು. ನಾನು ಫಸ್ಟ್ ನೋಡಿದ್ದೀನಿ, ಶೂಟಿಂಗ್ ಫೋಟೋಶೂಟ್ಗೆಲ್ಲ ಬಂದಾಗ ಬಂದಿದ್ದೆ. ಬಟ್ ದೇವಸ್ಥಾನ ನಾನು ನೋಡಿರ್ಲಿಲ್ಲ, ಹತ್ತಿರ್ಲಿಲ್ಲ ಮೆಟ್ಲನ್ನ. ಇವತ್ತು ಹತ್ಬಿಟ್ಟು ಫುಲ್ಲು ಕಾಲು ನೋವು. ಚೆನ್ನಾಗಿದೆ, ಒಳಗಡೆ ಸಖತ್ತಾಗಿದೆ ಅಲ್ವಪ್ಪ. ಅನ್ವಿನ್ ಎತ್ಕೊಂಡು ಹತ್ತಿರೋದು ಕೆಲ್ವಿನ್ ಮುಕ್ಕಾಲು ಭಾಗ, ಇನ್ನೊಂದು ಕಾಲು ಭಾಗ ನಾನೇ ಎತ್ಕೊಂಡು ಹತ್ತಿದೆ. ನೆಕ್ಸ್ಟ್ ಲಗೇಜ್ ಎಲ್ಲ ರೂಮ್ಗೆ ಇಟ್ಬಿಟ್ಟು ಮಾಮೂಲಿ ಮೇನ್ ಟೆಂಪಲ್ನ ನೋಡೋಕ್ಕೆ ಅಂತ ಹೇಳಿ ಬಂದ್ವಿ ನಾವು. ಟೈಮ್ ವೇಸ್ಟ್ ಮಾಡೋದು ಬೇಡ, ಬಂದಿರೋದೇ ಸುತ್ತಾಡೋಕ್ಕೆ. ಸೊ ಎಲ್ಲ ಪ್ಲೇಸಸ್ನ ಕವರ್ ಮಾಡ್ಕೊಂಡು ಹೋಗೋಣ ಅನ್ನೋದು ಮಾತ್ರ ನಮ್ಮ ಕಾನ್ಸೆಪ್ಟ್ ಆಗಿತ್ತು. ಸೊ ಮೇನ್ ಟೆಂಪಲ್ಗೆ ಬಂದ್ವಿ. ಇದು ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಟೆಂಪಲ್. ಒಳಗಡೆ ಹೋಗ್ತಿದ್ರೆ ಏನೋ ಒಂಥರ ಪೀಸಾಗಿ ಫೀಲ್ ಆಗುತ್ತೆ, ಚೆನ್ನಾಗಿದೆ. ನಾವು ಫುಲ್ ಸುತ್ತಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ದೇವಸ್ಥಾನದಲ್ಲೇ ಊಟ ಕೊಡ್ತಾಯಿದ್ರು, ಪ್ರಸಾದ. ಸೊ ನಾವು ಪ್ರಸಾದ ತಿನ್ನೋಣ ಅಂತ ಹೋದ್ವಿ. ಕೆಲ್ವೇನ್ ಸೂಪರ್ ಆಗಿದೆ ಟೆಂಪಲ್ ಮಾತ್ರ, ಅಲ್ಟಿಮೇಟ್. ಹಿಂಗೆ ಮಾಡಬೇಕು 2 days ಟ್ರಿಪ್ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಅಲ್ಲೇ ಟೆಂಪಲಲ್ಲಿ ಊಟ ಮಾಡಿಕೊಂಡು ಎಲ್ಲರೂ ನಾವು ರೂಮ್ಗೆ ಹೊರಟ್ವಿ ಮತ್ತೆ ರಿಟರ್ನು. ಪಾಪ ಅನ್ವಿ ಸ್ಟೆಪ್ಸ್ ಇಳಿಬೇಕಾದ್ರೆ ಬಿದ್ದುಬಿಟ್ಟ. ಸೊ ಅದಕ್ಕೆ ನನ್ನ ತಮ್ಮ ಎತ್ಕೊಂಡು ಓಡ್ತಾ ಇದ್ದಾನೆ. ಸುಮ್ಮನಿರುಮ್ಮ. ನೆಕ್ಸ್ಟ್ ಹಾಗೆ ಬರ್ತಾ ಮಮ್ಮಿಗೆ ಟೀ ಬೇಕು ಅಂತ ಹೇಳಿದ್ರು, ಅವ್ರಿಗೆ ಟೀ ಕೊಡಿಸಿ ಹಾಗೆ ನಾವೆಲ್ಲರೂ ಬನ್ ಗುಲ್ಕನ್ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಾವು ರೂಮ್ಗೆ ಹೊರಡ್ತೀವಿ. ದೇವಸ್ಥಾನಕ್ಕೆ ಹೋಗಿದ್ದಾಯ್ತು, ಹಳೆ ದೇವಸ್ಥಾನನೂ ನೋಡಿದ್ದಾಯ್ತು, ಊಟನೂ ಮಾಡಿದ್ದಾಯ್ತು, ಚೆನ್ನಾಗಿತ್ತು ಊಟ. ಇವಾಗ ನಿದ್ದೆ ಬರ್ತಾ ಇದೆ. ಮಲ್ಕೊಳ್ಳೋದು ಇವಾಗ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು. ನಿಮ್ಗೆ ಹೊಸ ಜಾಗದಲ್ಲಿ ನಿದ್ದೆ ಬರ್ತದೆ ಅಲ್ವಾ? ನಮಗೆ ಎಲ್ಲಿ ಮಲಗಿಸಿದ್ರು ನಿದ್ದೆ ಬರುತ್ತೆ. ನಮ್ಗೇನು ಆ ಥರ ಏನು ನಿದ್ದೆಗೇನು ತೊಂದರೆ ಇಲ್ಲ ಅಲ್ಲಿ. ಸೊ ಇವಾಗ ರೂಮ್ ಮಾಡಿದ್ದಾರೆ ಮಮ್ಮಿ, ಅಲ್ಲಿ ದೇವಸ್ಥಾನದಲ್ಲಿ ಊಟ ಎತ್ಕಾಬತ್ತೆ ಅಷ್ಟೇ. ಸೊ ನೆಕ್ಸ್ಟ್ ನಾವ್ ಎಲ್ಗೆ ಹೋಗ್ತೀವಿ ಅಂತ ನಾಳೆ ಗೊತ್ತಾಗತ್ತೆ. ಸೊ ಇವತ್ತಿಗೆ ಇದು ನಮ್ಮನೆ ಚೆನ್ನಾಗಿದೆ. ಫೇವ್ರೆಟ್ ಬುಗ್ಡಿ ಇದೆ, ಫಸ್ಟ್ ನಾನು ವೇರ್ ಮಾಡಿರೋದು. ಇಷ್ಟು ವೆಯ್ಟನ್ನೆಲ್ಲ ನನ್ಗೊಂದು ಹಾಕೋಕ್ಕಾಗಲ್ಲ. ಫಸ್ಟ್ ಬಿಸಾಕಿದ್ರೆ ಸಾಕು ಅನ್ನಿಸ್ಬಿಟ್ಟಿದೆ. ಚೇಂಜ್ ಆಯಿತು ಮಮ್ಮಿದು. ಕೆಲ್ವಿನ್ ನೋಡಿ ಆಲ್ರೆಡಿ ಫ್ಲ್ಯಾಟ್ ಆಗಿದ್ದಾನೆ. ಅನ್ವಿ ಪುಳಿಯೋಗರೆ ಓಪನ್ ಮಾಡ್ತಾ ಇದ್ದಾನೆ. ಏನಕ್ಕಂದರೆ ಸುಮ್ಮನೆ ದೇವಸ್ಥಾನದಲ್ಲಿ ಪುಳಿಯೋಗರೆ ಸಿಗಲಿಲ್ಲ ಅಂದ್ಬಿಟ್ಟು ಕೆಲ್ವಿನ್ನು ಪುಳಿಯೋಗರೆ ತಗೊಂಬಂದ. ಸೂಪರಾಗಿದೆ. ಸೂಪರಾಗಿದೆ ಆ್ಯಕ್ಚುಲಿ ಪುಳಿಯೋಗರೆ. ಮೇಲ್ಕೋಟೆ ಪುಳಿಯೋಗರೆಗೆ ಫೇಮಸ್ಸು. ನೆಕ್ಸ್ಟ್ ಪುಳಿಯೋಗರೆ ತಿಂದ್ಬಿಟ್ಟು ನಾವೆಲ್ಲ ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.